ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತ್ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ಜುಲೈ ತಿಂಗಳ 4ನೇ ವಾರದ ಭವಿಷ್ಯವನ್ನು ಈಗ ತಿಳಿದುಕೊಳ್ಳೋಣ. ಇದೇ ಜುಲೈ 20ರಿಂದ 26ನೇ ತಾರೀಕುವರೆಗೂ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ಈ ಒಂದು ವಾರ ವಿಶೇಷತೆ ಏನು ಹಾಗೂ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ ಹಾಗಾದರೆ ಈ ವಾರದ ಒಂದಿಷ್ಟು ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಏನಾದರೂ ಇದೆ ನಾನು ನೋಡೋಣ. ಇಲ್ಲಿ ಜುಲೈ 20ನೇ ತಾರೀಕು ಸೋಮವಾರ ಗ್ರಹಗಳ ಸ್ಥಿತಿ ನೋಡೋದಾದರೆ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಮತ್ತು ರವಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ, ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾರೆ. ಈ ರೀತಿಯ ಗ್ರಹ ಸಂಚಾರಗಳು ಇದೆ. ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದ ಇದು ನೋಡೋದಾದರೆ ಅಂದರೆ ಏನೆಲ್ಲ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಇಲ್ಲಿ ಆಷಾಢ ಶುಕ್ರವಾರ ಒಂದು ಪ್ರಮುಖವಾಗಿರತಕ್ಕಂಥದ್ದು. ಅದೇ ರೀತಿಯಾಗಿ 25ನೇ ತಾರೀಕು ಬರ್ತಕ್ಕಂತಹದ್ದು ದೇವಶಯನಿ ಏಕಾದಶಿ, ಅಂದರೆ ವಿಷ್ಣು ಪರಮಾತ್ಮ ಮಲಗಿಕೊಳ್ಳುವಂತಹ ಒಂದಿಷ್ಟು ದಿನ ಪ್ರಾರಂಭ. ಅಂದರೆ ಇನ್ನು 4 ತಿಂಗಳು ಅವರು ಮಲಗಿಕೊಂಡಿರ್ತಾರೆ, ವಿಶ್ರಾಮ ರೀತಿಯಲ್ಲಿ ಇರ್ತಾರೆ ವಿಷ್ಣು ಪರಮಾತ್ಮ. ದೇವಶಯನಿ ಅಂದರೆ ಶಯನಿ ಅಂದರೆ ಮಲ್ಕೊಳ್ಳೋದು, ದೇವ ಅಂದರೆ ದೇವರು ಅಷ್ಟೇ. ಶಯನಿ ಅಂದರೆ ಸಂಸ್ಕೃತದ ಪದ, ಅದು ಮಲಗಿಕೊಳ್ಳುವುದಂತ. ಸೊ ದೇವ ಅಂದರೆ ದೇವರು, ಬ್ರಹ್ಮ ವಿಷ್ಣು ಇವರು ಅಂದರೆ ವಿಷ್ಣು ಇಲ್ಲಿ ಮಲಗಿಕೊಳ್ಳುವಂತಹ ಒಂದು ಪ್ರತೀತ. ಅಂದರೆ ಈ ಒಂದು ಶುಭ ಸಂದರ್ಭದಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ ಮುಂತಾದವುಗಳಿಗೆ ಒಳ್ಳೆಯ ದಿನಗಳು ಸಿಗುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆಷಾಢ ಶುಕ್ರವಾರ ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಎತ್ತ ಅಂತೇಳಿ. ಇನ್ನು ಈ ಒಂದು ದಿನದಲ್ಲಿ ಅಂದರೆ ಈಗ ನಿಮಗೆ ಆಷಾಢ ಶುಕ್ರವಾರ ಒಳ್ಳೆಯ ಒಂದು 2ನೇ ಆಷಾಢ. ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಣ. ಈ ವಾರದ ಒಂದಿಷ್ಟು ಪ್ರಮುಖ ವಿಷಯಗಳು ಮತ್ತು ಗ್ರಹಗಳ ಸಂಚಾರ. ಇನ್ಯಾವುದೇ ಗ್ರಹಗಳ ಒಂದಿಷ್ಟು ಬದಲಾವಣೆ ಇಲ್ಲ, ಬಟ್ ಬದಲಾವಣೆ ಮುಂದಿನ ವಾರ ಖಂಡಿತವಾಗಿದೆ. ಶನಿಯ ಹಿಮ್ಮುಖ ಚಲನೆ ಮತ್ತು ಒಂದಿಷ್ಟು ಗ್ರಹಗಳ ಬದಲಾವಣೆ ಇದೆ, ಅದು ಮುಂದಿನ ವಾರದ ಒಂದು ಭವಿಷ್ಯದಲ್ಲೇ ನೋಡೋಣ. ಈಗ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ, ಮೇಷರಾಶಿಯಿಂದ ಮೀನರಾಶಿಯವರೆಗೂ. ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ಒಂದು ವಾರ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅಂತ ನೋಡೋದಾದರೆ ಇಲ್ಲಿ ಅನುಕೂಲತೆ ಅಂತ ಬರೋದಾದರೆ ಕುಂಭರಾಶಿಯವರಿಗೆ ಸ್ವಲ್ಪ ಧಾರ್ಮಿಕವಾಗಿ ನೀವು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ಪೂಜೆ ಪುನಸ್ಕಾರಗಳು, ಈ ದೇವಸ್ಥಾನಗಳಿಗೆ ಹೋಗೋದು ಮತ್ತು ಗುರು ಹಿರಿಯರನ್ನು ಗೌರವಪೂರ್ವಕವಾಗಿ ಕಾಣೋದು, ಸ್ವಾಮೀಜಿಗಳನ್ನು ಗೌರವಪೂರ್ವಕವಾಗಿ ಕಾಣೋದು, ಅಥವಾ ಯಾರಾದರೂ ರಸ್ತೆಯಲ್ಲಿ ಬಿದ್ದರೆ ಅವರನ್ನು ವಾಲಂಟಿಯರ್ ಆಗಿ ಉಪಚಾರನೆ ಮಾಡೋದು, ಉಪಚಾರಿಸಿ ಅವರನ್ನು ಆಸ್ಪತ್ರೆಗೆ ಸೇರಿಸೋದು. ಅಂದರೆ ಈ ಸಾಮಾಜಿಕ ಕಳಕಳಿ ಮತ್ತು ಧಾರ್ಮಿಕದ ಒಂದು ಭಾವನೆ ಅತಿಯಾಗಿ ನಿಮ್ಮನ್ನು ಆಕ್ರಮಿಸಿಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ದೇವರ ಒಂದು ಕೃಪಕಟಾಕ್ಷ ಸಣ್ಣ ಪ್ರಮಾಣದಿಂದ ಪ್ರಾರಂಭವಾಗಿ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಸಿಗುವಂಥದ್ದಾಗತ್ತೆ. ಎಲ್ಲರ ಬಾಯಲ್ಲೂ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಹೊಗಳಿಕೆ ಮಾತುಗಳು ಈ ವಾರ ಕುಂಭರಾಶಿಯವರಿಗೆ ಸಿಗುವಂಥದ್ದಾಗತ್ತೆ. ನೀವು ಮಾಡುವಂತಹ ವೃತ್ತಿ ಕಾರ್ಯಗಳಲ್ಲಿ ಬದಲಾವಣೆ ಮತ್ತು ಒಳ್ಳೆಯ ಬೆಳವಣಿಗೆ ಸಿಗುವಂಥದ್ದಾಗತ್ತೆ. ಇನ್ನು ನೀವು ಮಾಡುವಂತಹ ವ್ಯಾಪಾರದಲ್ಲಿ ಒಳ್ಳೆಯ ಬೆಳವಣಿಗೆ, ಆದಾಯದ ಒಂದು ಪ್ರಮಾಣ ಏರಿಕೆ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮ್ಮ ಒಂದು ವೈಯಕ್ತಿಕ ಬದುಕಿನಲ್ಲಿ ಒಂದಿಷ್ಟು ಬದಲಾವಣೆಗಳು ಈ ವಾರ ಕಾಣುವಂಥದ್ದಾಗುತ್ತೆ ಕುಂಭರಾಶಿಯವರದ್ದು ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ಒಂದಿಷ್ಟು ಬಲಿಷ್ಠರಾಗುವಂಥ ಅವಕಾಶಗಳು
ಅವಕಾಶಗಳಿದೆ. ಮೂರನೇ ವ್ಯಕ್ತಿಯಿಂದ ನಿಮಗೆ ಸಹಾಯ ಸಿಗುವಂಥದ್ದಾಗುತ್ತೆ ಆರ್ಥಿಕ ವಿಷಯಕ್ಕೆ ಅನುಗುಣವಾಗಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಈ ವಾರ ಸ್ವಲ್ಪ ದೈಹಿಕವಾಗಿ ಮಾನಸಿಕವಾಗಿ ರಿಲ್ಯಾಕ್ಸ್ ಆಗುವಂಥ ವಿಷಯಗಳು, ನಿಮಗೆ ಖುಷಿ ಕೊಡುವಂತಹ ವಿಷಯಗಳು ಅಥವಾ ಶುಭ ವಾರ್ತೆಗಳು ನಿಮಗೆ ಈ ವಾರ ಸಿಗುವಂಥದ್ದಾಗುತ್ತೆ. ಮಾನಸಿಕವಾಗಿ ಅಂತೇಳಿದರೆ ಯಾವುದೋ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಕಾಡ್ತಾ ಇತ್ತು, ಅದರಿಂದ ಹೇಗೆ ಹೊರಗೆ ಬರೋದು ಅಂತ, ಈಗ ಸ್ವಲ್ಪ ಅದಕ್ಕೆ ಪರಿಹಾರ ಸಿಗುವಂಥದ್ದಾಗುತ್ತೆ. ಅದರಿಂದ ಸ್ವಲ್ಪ ಮನಸ್ಸು ಅಯ್ಯೋ ವಿರಾಮ ಆಗಿಬಿಟ್ನಪ್ಪ ಅಂತಲೇ ಹೇಳ್ತೀರ. ಇನ್ನು ಅದೇ ರೀತಿ ದೈಹಿಕವಾಗಿ ಹೇಳೋದಾದರೆ ಅಂದರೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ, ಈ ಮಂಡಿ ನೋವು, ಕತ್ತು ನೋವು, ಬೆನ್ನು ನೋವು ಅತಿಯಾಗಿ ಕಾಡ್ತಾ ಇತ್ತು, ಈ ವಾರ ಇದಕ್ಕಿದ್ದಂಗೆ ಅದು ಮಾಯ ಹೋಗ್ಬಿಡುತ್ತೆ. ಅದು ಯಾವ ರೋಗಗಳು ಬಂದಿರೋದಿಲ್ಲ. ಹೀಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಥೇಚ್ಛವಾಗಿ ಮುಂದುವರೆದುಕೊಂಡು ಹೋಗುವಂಥದ್ದಾಗಿರುತ್ತೆ. ಹಾಗಾಗಿ ದೈಹಿಕವಾಗಿ ನೀವು ಸ್ವಲ್ಪ ಹುಷಾರಾಗಿ ಎಷ್ಟು ಇರ್ತೀರೋ ಅಷ್ಟು ಒಳ್ಳೆಯದು ಅಂತ ಅನಿಸಿದ್ರು ಇದು ಕಡಿಮೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಅದರಿಂದ ಹೊರಗಡೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ನೀವು ಸಾಧ್ಯವಾದಷ್ಟು ಅನಾವಶ್ಯಕ ಮಾತುಗಳು, ಅನಾವಶ್ಯಕ ಖರ್ಚುಗಳು, ಅನಾವಶ್ಯಕ ತಿರುಗಾಟಗಳಿಗೆ ಕಡಿವಾಣ ಹಾಕಲು ಪ್ರಯತ್ನ ಮಾಡ್ತೀರಾ. ಒಂದು ರೀತಿಯಲ್ಲಿ ಶತ್ರುಗಳಿಂದ ದೂರ ಇರಲು ಪ್ರಯತ್ನ ಮಾಡ್ತೀರಾ ಮತ್ತು ಬೇಡದೇ ಇರುವ ವ್ಯಕ್ತಿಗಳಿಂದ ದೂರ ಇರಲು ಪ್ರಯತ್ನ ಮಾಡ್ತೀರಾ. ಸ್ವಲ್ಪ ಸಾಕು ಅವ್ರ ಸವಾಸ ಅಂತಲೇ ಅನಿಸುತ್ತೆ. ಇದಿಷ್ಟು ಎಲ್ಲ ಅನುಕೂಲತೆಗಳು ಇದೆ. ಇನ್ನು ಅನಾನುಕೂಲತೆಗಳಂಥ ವಿಷಯಕ್ಕೆ ಬಂದಾಗ ಒಂದಿಷ್ಟು ಖರ್ಚುಗಳು, ಅಂದರೆ ಖರ್ಚುಗಳು ಯಾವ ರೀತಿ ಬರುತ್ತೆ? ಕುಟುಂಬದ ಪರವಾಗಿ, ಆತ್ಮೀಯರ ಪರವಾಗಿ, ಧಾರ್ಮಿಕ ವಿಷಯ ಪರವಾಗಿ, ಸಾಮಾಜಿಕ ವಿಷಯದ ಪರವಾಗಿ. ನಮ್ಮ ಪ್ರಾರಂಭದಲ್ಲೇ ಹೇಳಿದೆ, ರಸ್ತೆಯಲ್ಲಿ ಬಿದ್ದವ್ರನ್ನೇ ಎದ್ದು ಉಪಚರಿಸಿದ್ರು, ಅವಾಗ ಎಲ್ಲಿ ಬರುತ್ತೆ? ಅವಾಗ ನಿಮ್ಮ ಪಾಕೆಟ್ ಮನಿನೂ ಸ್ವಲ್ಪ ಯೂಸ್ ಆಗುತ್ತೆ ಅಲ್ಲಿ. ಅಂದರೆ ಖರ್ಚು ಮಾಡಲೇಬೇಕು, ಇಲ್ಲಾಂದರೆ ಡಾಕ್ಟರು ಸಡನ್ನಾಗಿ ತೊಗೊಳೋದಿಲ್ಲ, ಅವಾಗ ನಿಮ್ಮ ಖರ್ಚಾಗುತ್ತೆ. ಈಗ ಅವ್ರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಖರ್ಚಂತೂ ನಿಮ್ಮ ಪಾಕೆಟ್ ಮನಿ ಹತ್ರ ಹೋಗಿರುತ್ತೆ. ಹಾಗಾಗಿ ಈ ರೀತಿಯ ಖರ್ಚುಗಳಿರುತ್ತೆ. ಧಾರ್ಮಿಕವಾಗಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದೇನೋ ಪೂಜೆ ಮಾಡಿಸ್ಬೇಕಂತ ಹೋಗ್ತೀರಾ, ಬಟ್ ಆ ಪೂಜೆ ಇನ್ನೂ ಸ್ವಲ್ಪ ಏನೋ ಸೇವೆಗಳ ಒಂದು ದರ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ಖರ್ಚುಗಳು ಬರುತ್ತೆ. ಇನ್ನು ದೈಹಿಕವಾಗಿ ಖರ್ಚುಗಳಂದರೆ ಕೆಲವು ಏನೋ ಟೆಸ್ಟಿಂಗ್ ಹೇಳ್ಬಿಟ್ಟಿರ್ತಾರೆ ಡಾಕ್ಟ್ರು, ಆ ಟೆಸ್ಟ್ ಮಾಡಿಸ್ಬೇಕಾದ್ರೆ ಮಾಡಿಸ್ಲೇಬೇಕು ಅಂತಿರುತ್ತೆ, ಅದಕ್ಕೆ ಒಂದಿಷ್ಟು ಖರ್ಚುಗಳು ಬರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಸ್ವಲ್ಪ ಖರ್ಚುಗಳು ಕುಂಭರಾಶಿಯವರಿಗೆ ಅಧಿಕವಾಗಿ ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಸಾಡೆ ಶನಿಯ ಒಂದಿಷ್ಟು ಕಾಲ. ಹಾಗೆ ಅದೇ ರೀತಿಯಾಗಿ ದಾಂಪತ್ಯದ ಸ್ವಲ್ಪ ವಿರಸಗಳು ಈ ವಾರ ಕಾಡುವಂಥದ್ದು, ಅಂದರೆ ಮನಸ್ತಾಪ ಸಣ್ಣ ಪುಟ್ಟದ ರೀತಿಯಲ್ಲಿ ಇರುತ್ತೆ. ನಾವು ಹೇಳೋದಿಷ್ಟೇ, ಆ ರೀತಿಯಲ್ಲಿ ವಾಸನೆ ಅಥವಾ ಮುನ್ಸೂಚನೆ ಗೊತ್ತಾದರೆ ಜಾಗ ಖಾಲಿ ಮಾಡಿಬಿಡಿ ಅಷ್ಟೇ. ಸುಮ್ಮನೆ ಉದ್ದಂಡವಾದ ಮಾಡೋದು ಬೇಡ, ಅಥವಾ ಅವ್ರ ಜೊತೆ ನಾವು ಜಾಸ್ತಿ ಮಾತಾಡಿದರೆ ತಾನೇ ತೊಂದರೆ, ಮಾತನಾಡೋದೇ ಬೇಡ. ಸುಮ್ಮನೆ ಒಂದಿಷ್ಟು ದಿನ ಇದ್ಬಿಟ್ರೆ ಅದು ಸರಿ ಹೋಗ್ಬಿಡುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ಅದು ಮಾತಿ ಬಿಡೋದು, ನಾನಾ ಅಂತಕ್ಕೆ ಯಾವುದ್ಯಾವುದೋ ರೂಪಕ್ಕೆ ಹೋಗುತ್ತೆ, ಬೇಡ ಅಷ್ಟೇ. ವಿಡ್ರಾ ಮಾಡ್ಕೊಳ್ಳೋದು ಬೆಟರು ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ ಮಾಡಿ, ಶನಿದೇವರ ದರ್ಶನ ಮಾಡ್ಕೊಳ್ಳಿ, ಶನಿದೇವರ ಅಷ್ಟೋತ್ತರ ಪಠನೆ ಮಾಡಿ, ಹಾಗೂ ಶನಿದೇವರಿಗೆ ಸಂಬಂಧಪಟ್ಟಂಥ ಸೇವೆಗಳಿದ್ದರೆ ಖಂಡಿತವಾಗಿ ಮಾಡಿ. ಇದರಿಂದ ನಿಮಗೆ ಒಳ್ಳೆಯ ಶಕ್ತಿ, ಭಕ್ತಿ, ಯುಕ್ತಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಈಗ ಆಷಾಢ ಮಾಸ ಆಗಿರೋದ್ರಿಂದ ಸ್ವಯಂ ಪಾಕಕ್ಕೆ ಒಳ್ಳೆಯ ಒಂದು ದಾನ ಅಂತಲೇ ಹೇಳ್ಬೋದು. ಹಾಗಾಗಿ ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನವನ್ನು ಮಾಡಿ, ಇದರಿಂದ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವೈಯಕ್ತಿಕ ನಂಬರಿಗೆ ಕರೆ ಮಾಡಿ ಅಂತ ತಿಳಿಸುತ್ತಾ, ಇದಾಗಿತ್ತು ಕುಂಭರಾಶಿಯವರ ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ತಿಳಿಸುತ್ತಾ, ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.